ಏನು ತಿಂದರೂ ಈಗ ಏನಾಗ್ತಾ ಇದೆ ಅಂದರೆ ನಮ್ಮ ದೇಹಕ್ಕೆ ರಕ್ತದಲ್ಲಿ ಸಕ್ಕರೆ ದಿಢೀರಂತ ಇಷ್ಟಿಷ್ಟು ಪ್ರಮಾಣದಲ್ಲಿ ಸೇರ್ತಾ ಇದೆ. ನಮ್ಮ ದೇಹದಲ್ಲಿ ಇರಬೇಕಾಗಿದ್ದು 5 ಗ್ರಾಮ್ 6 ಗ್ರಾಮ್ ಅಷ್ಟೇ ರಕ್ತದಲ್ಲಿ. ಆದರೆ ನಾವು 2 ಇಡ್ಲಿ ತಿಂದರೂ ಅಥವಾ ಒಂದು ಏನು ಈ ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀರ 100 ml ಕುಡಿದ್ರೆ 45 ಗ್ರಾಮ್ ಸಕ್ಕರೆ ಬಾಯಿಗೆ ಹೋಗ್ತಾ ಇದೆ. 42 ಗ್ರಾಮ್ ಸಕ್ಕರೆ 100 ml ಅಲ್ಲಿ ನಿಮ್ಮ ಬಾಯಿಗೆ ಒಂದೇ ಸತಿ ಹೋದರೆ ಏನಾಗಬೇಕು? ಅದನ್ನು ನಿಭಾಯಿಸ್ಕೊಳ್ಳೋಕ್ಕಾಗ್ದೇ ಈ ಯಂಗ್ ಡಯಾಬಿಟೀಸು. ಅಂದರೆ ಎಲ್ಲದಕ್ಕೂ ಮೂಲ ಕಾರಣ ಈ ಸಕ್ಕರೆ ನಮ್ಮ ಬಾಯಿಗೆ ಹೋಗೋದು. ಅದು ಹಾಲಿನ ಮೂಲಕ ನಮ್ಮ ಕೆಟ್ಟಿರೋ ನಿರ್ನಾಳ ಗ್ರಂಥಿಗಳು ಏನೇನೋ ಆದ್ರೂ ಮುಖ್ಯದಾಗಿ ಕೊನೆಗೆ ಬರಬೇಕು ಅಂದರೆ ಸಕ್ಕರೆ. ಈ ಸಕ್ಕರೆ ನಮ್ಮ ಬಾಯಿಗೆ ಹೋಗದೇ ಇರೋಂಗೆ ನೋಡ್ಕೊಳ್ಳೋ ಒಂದು ಅತಿ ಅಗತ್ಯವಾದ ಸನ್ನಿವೇಶ ಸಂದರ್ಭ ಈಗ ಆಗಿದೆ. ಸೊ ನಮ್ಮ ಮಕ್ಕಳಿಗೆ ನಮ್ಮ ಈ ಮುಂದಿನ ಪೀಳಿಗೆಗಳಿಗೆ ನಾವು ಈಗ ಪಠ್ಯಪುಸ್ತಕಗಳಲ್ಲಿ ಬರೆದು ಹೇಳ್ಕೊಡ್ಬೇಕಾಗಿದ್ದೇನೆಂದರೆ ಸಕ್ಕರೆ ಮಾನವನ ಮೊದಲನೇ ಶತ್ರು ಅಂತ ಹೇಳಬೇಕು. ಈ ಎಣ್ಣೆ ಅಲ್ಲ ತೊಂದರೆ ಮಾಡೋದು, ಸಕ್ಕರೆ ಸಕ್ಕರೆ ಸಕ್ಕರೆ. ಸೊ ಇಫ್ ವಿ ಕ್ಯಾನ್ ಅವಾಯ್ಡ್ ಶುಗರ್, ಡೈರೆಕ್ಟ್ ಶುಗರ್ ಅಂದರೆ ಹಣ್ಣಿನಲ್ಲಿ ಸಕ್ಕರೆ ಇರುತ್ತೆ, ಅದು ಬೇರೆ, ಸಿಹಿ ಇರುತ್ತೆ, ಅದು ನಿಧಾನವಾಗಿ ನಮ್ಮ ರಕ್ತಕ್ಕೆ ಸೇರುತ್ತೆ, ಇಷ್ಟು ದಿಢೀರಂತ ಸೇರೋದಿಲ್ಲ. ನೀವು ಈ ಮೈದಾ ಹಿಟ್ಟು ತಿಂದರೆ ಬೇಗ ರಕ್ತಕ್ಕೆ ಗ್ಲೂಕೋಸ್ ಸೇರುತ್ತೆ ಹೊರತು ಮಾವಿನ ಹಣ್ಣು ತಿಂದರೆ ಆಗೋದಿಲ್ಲ. ಸೊ ಮಾವಿನ ಹಣ್ಣು ಈಸ್ ಬೆಟರ್ ದ್ಯಾನ್ ಮೈದಾ ಹಿಟ್ಟು 100%, ನೋ ಡೌಟ್ ಅಬೌಟ್ ಇಟ್. ಸೊ ನಾವು ಈ ಮೈದಾ ಹಿಟ್ಟು ಅಂದರೆ ಬೇಗ ಕೃತಕವಾಗಿ ರೆಡಿ ಮಾಡಿರೋ ಈ ಆಹಾರ ಪದಾರ್ಥಗಳನ್ನು ನಮ್ಮ ಮಕ್ಕಳು ಅತಿ ವೇಗವಾಗಿ ಗ್ಲೂಕೋಸನ್ನು ನಮ್ಮ ರಕ್ತಕ್ಕೆ ಸೇರಿಸೋ ಪದಾರ್ಥಗಳಾಗಿರೋದ್ರಿಂದ ನಮ್ಮ ಮಕ್ಕಳಿಗೆ ಬೇಗ ಈ ಮಧುಮೇಹ ರೋಗ ಬರ್ತಾ ಇರೋದು. ಸೊ ಇದನ್ನೆಲ್ಲನೂ ನಾವು ನಿಲ್ಲಿಸಬೇಕು. ನಿಲ್ಲಿಸಿ ಗ್ಲೂಕೋಸನ್ನು ನಿಧಾನವಾಗಿ ನಮ್ಮ ರಕ್ತಕ್ಕೆ ಸೇರಿಸ್ತಕ್ಕಂಥ ಪದಾರ್ಥಗಳನ್ನು ಆಹಾರವಾಗಿ ಬಳಸೋದನ್ನು ಮಾಡಬೇಕು. ಆ ಅದ್ಭುತವಾದ ಪದಾರ್ಥಗಳೇ ಈ ಸಿರಿಧಾನ್ಯಗಳು. ನೀವು ಏನು ಪ್ರಶ್ನೆ ಕೇಳಿದ್ರೂ ನಾನು ಸಮಾಧಾನ ಕೊನೆಗೆ ಅಲ್ಲಿಗೆ ಬರುತ್ತೆ. ಯಾಕಂದರೆ ಸಿರಿಧಾನ್ಯಗಳಲ್ಲಿ ಮಾತ್ರ ಈ ಗ್ಲೂಕೋಸನ್ನು ನಿಭಾಯಿಸ್ಕೊಳ್ಳೋ ನಿಯಂತ್ರಣವಾಗಿ ಸಮತೋಲನದಿಂದ ಬಿಡುಗಡೆ ಮಾಡ್ತಕ್ಕಂಥ ಗುಣ ಇರೋದು ಎಸ್ಪೆಷಲಿ ಈ 5 ಸಿರಿಧಾನ್ಯಗಳು.